ಜುಲೈ 27ರಂದು ಭಾಲ್ಕಿ ತಾಲೂಕಿನ ವರವಟ್ಟಿ ಬಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರ್ಬಿಟ್ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸೀಸ್ ಮಾನಸಿಕ ಆರೋಗ್ಯ ತರಬೇತಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿ ಶ್ರೀ ಪ್ರಕಾಶ್, ಆಪ್ತ ಸಮಾಲೋಚಕರು ಶ್ರೀಮತಿ ರೂಪಾಲಿ ಸಲ್ಗರೆ ಹಾಗೂ ಕಾರ್ಯಕರ್ತರು ಶ್ರೀಮತಿ ಕಲ್ಪನಾ ಇವರು ಮಾನಸಿಕ ಅಸ್ವಸ್ಥತೆಯ ಲಕ್ಷಣಗಳು, ಆರಂಭಿಕ ಗುರುತಿಸುವಿಕೆ, ಸೂಕ್ತ ಚಿಕಿತ್ಸೆಯ ಮಹತ್ವ ಹಾಗೂ ಮೂಢನಂಬಿಕೆಗಳಿಂದ ದೂರವಿರುವ ಕುರಿತು ಅರಿವನ್ನು ಮೂಡಿಸಿದ್ದಾರೆ. ತರಬೇತಿಯಲ್ಲಿ 26 ಅಂಗನವಾಡಿ ಕಾರ್ಯಕರ್ತರು ಭಾಗವಹಿಸಿ ತಮ್ಮ ಸಂದೇಹಗಳಿಗೆ ಸ್ಪಷ್ಟನೆ ಪಡೆದುಕೊಂಡಿದ್ದಾರೆ. ಬಸವಕಲ್ಯಾಣ ತಾಲೂಕಿನ ಗೌರ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಲಿಂಗ ಸಮಾನತೆ ಮತ್ತು ನ್ಯಾಯ ಕುರಿತು ಜಾಗೃತಿ ತರಬೇತಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಿಂಗ ಪ್ರೇರಣಾ ತಂಡದ ಸದಸ್ಯರು ಶ್ರೀ ಸೂರ್ಯಕಾಂತ್ ಹಾಗೂ ಶ್ರೀಮತಿ ಸವಿತಾ ಇವರು ಲಿಂಗ ಸಮಾನತೆ ಎಂದರೆ ಕೇವಲ ಹೆಣ್ಣು ಗಂಡು ಸಮಾನತೆ ಮಾತ್ರವಲ್ಲ, ಶಿಕ್ಷಣ, ಸಮಾಜ, ಆರ್ಥಿಕತೆ ಹಾಗೂ ಅವಕಾಶಗಳಲ್ಲಿಯೂ ಸಮಾನ ಹಕ್ಕು ಮತ್ತು ಗೌರವ ದೊರೆಯಬೇಕು ಎಂದು ತಿಳಿಸಿದ್ದಾರೆ. ಕುಟುಂಬ ಮತ್ತು ಸಮಾಜದಲ್ಲಿ ಭೇದ ಭಾವವಿಲ್ಲದೆ ಪರಸ್ಪರ ಗೌರವ ಮತ್ತು ಸಮಾನತೆಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಬೀದರ್ ಜಿಲ್ಲೆ ಔರಾದ್ ತಾಲೂಕಾ ಸಂತಪುರ ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥರ ಫಲಾನುಭವಿಗಳಿಗೆ ಹಾಗೂ ಅವರ ಆರೈಕೆದಾರರ ಆರ್ಥಿಕ ಸಬಲೀಕರಣಕ್ಕಾಗಿ ವೃತ್ತಿಪರ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾನಸಿಕ ಅಸ್ವಸ್ಥರ ಸಮುದಾಯ ಆಧಾರಿತ ಪುನರ್ವಸತಿ ಕಾರ್ಯಕ್ರಮದ ವ್ಯವಸ್ಥಾಪಕರು ಫಾದರ್ ಆನ್ಸಿ ಹಾಗೂ ಸಿಸ್ಟರ್ ಲಿನೆಟ್ ಇವರು ಭಾಗವಹಿಸಿ ತರಬೇತಿಗೆ ಚಾಲನೆ ನೀಡಿದ್ದಾರೆ. ವೃತ್ತಿಪರ ಕೌಶಲ್ಯಗಳು ಸ್ವಾವಲಂಬಿ ಜೀವನ ಹಾಗೂ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲು ಸಹಕಾರಿಯಾಗಲಿದ್ದು, ತರಬೇತಿಯ ಸದುಪಯೋಗ ಪಡೆದುಕೊಳ್ಳುವಂತೆ ಫಲಾನುಭವಿಗಳಿಗೆ ಕರೆ ನೀಡಿದ್ದಾರೆ. ಹಣ ಸಂಪಾದನೆ ಮಾಡಿ ಹೇಗೆ ನಮ್ಮ ಕುಟುಂಬವನ್ನು, ಮಕ್ಕಳನ್ನು ಮತ್ತೆ ಮನೆಯವರನ್ನು ಹೇಗೆ ಮುನ್ನಡೆಸಬೇಕು, ಹೇಗೆ ಆರ್ಥಿಕ ಬಡವರಾಗಿದ್ದರೆ ಹೇಗೆ ಮೇಲಕ್ಕೆತ್ತಬೇಕು, ಹೇಗೆ ಸಮಾಜದಲ್ಲಿ ನಾನೊಬ್ಬರು ಧೈರ್ಯವಂತ ವ್ಯಕ್ತಿ ಆಗಬೇಕು, ಮುಂದುವರಬೇಕು ಎಂಬುದಾಗಿ ಅದನ್ನು ಯೋಚನೆ ಮಾಡಿ ನಾವು ಜುಲೈ 28ರಂದು ಭಾಲ್ಕಿ ತಾಲೂಕಾ ಕೋಸಂ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಲಿಂಗ ಸಮಾನತೆ ಕುರಿತು ಜಾಗೃತಿ ತರಬೇತಿ ಆಯೋಜಿಸಲಾಯಿತು. ಶಾಲೆಯ ಮುಖ್ಯ ಶಿಕ್ಷಕರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಲಿಂಗ ಪ್ರೇರಣಾ ತಂಡದ ಸದಸ್ಯರು ಶ್ರೀ ಪ್ರಕಾಶ್ ಲಿಂಗ ಸಮಾನತೆ, ಹೆಣ್ಣು ಗಂಡು ಸಮಾನ ಹಕ್ಕು, ಶಿಕ್ಷಣ, ಸಮಾನ ಹಕ್ಕುಗಳು, ಅವಕಾಶ ಹಾಗೂ ಕುಟುಂಬದಿಂದಲೇ ಸಮಾನತೆಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವ ಅಗತ್ಯತೆ ಕುರಿತು ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಹಾಗೂ ರಾಜ್ಯದ ಸರ್ಕಾರಿ ಮಹಿಳಾ ಶಿಕ್ಷಣ ಯೋಜನೆಗಳ ಮಾಹಿತಿಯನ್ನು ನೀಡಲಾಯಿತು. ತರಬೇತಿಯಲ್ಲಿ 114 ವಿದ್ಯಾರ್ಥಿಗಳು ಹಾಗೂ 10 ಶಿಕ್ಷಕರು ಉಪಸ್ಥಿತರಿದ್ದರು. ಜುಲೈ 29ರಂದು ಔರಾದ್ ತಾಲೂಕಿನ ಸಂತಪುರ್ ಸಿಡಿಪಿಒ ಕಚೇರಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗಾಗಿ ಮಾನಸಿಕ ಆರೋಗ್ಯ ಮತ್ತು ಮಾನಸಿಕ ಅಸ್ವಸ್ಥತೆ ಕುರಿತು ಜಾಗೃತಿ ತರಬೇತಿ ಆಯೋಜಿಸಲಾಯಿತು. ಫಾದರ್ ಆನ್ಸಿ ಹಾಗೂ ತಾಲೂಕಾ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರು ಶ್ರೀ ಯೋಹಾನ್ ಮಾನಸಿಕ ಅಸ್ವಸ್ಥತೆಯ ಲಕ್ಷಣಗಳು, ಆರಂಭಿಕ ಗುರುತಿಸುವಿಕೆ, ಸೂಕ್ತ ಚಿಕಿತ್ಸೆ ಹಾಗೂ ಪುನರ್ವಸತಿಯ ಮಹತ್ವದ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಇರುವ ಮೂಢನಂಬಿಕೆಗಳನ್ನು ದೂರ ಮಾಡಿ ಅಗತ್ಯವಿರುವವನನ್ನು ಆರೋಗ್ಯ ಸೇವೆಗಳಲ್ಲಿ ಸಂಪರ್ಕಿಸುವಲ್ಲಿ ಅಂಗನವಾಡಿ ಕಾರ್ಯಕರ್ತರ ಪಾತ್ರ ಮಹತ್ವದಾಗಿದೆ ಎಂದು ಸಂಪೂರ್ಣವಾಗಿ ವಿಸ್ತರಿಸಿದ್ದಾರೆ. ಜುಲೈ 27ರಂದು ಕಾಸರ್ಬೋಸ್ಗ ಗ್ರಾಮ ಯಡ್ರಾಮಿ ತಾಲೂಕಿನಲ್ಲಿ 2ನೇ ಮಕ್ಕಳ ಮನೆ ಕೇಂದ್ರಗಳನ್ನು ಉದ್ಘಾಟಿಸಲಾಯಿತು. ಇದರೊಂದಿಗೆ ಯಡ್ರಾಮಿ ತಾಲೂಕಿನಲ್ಲಿ ಒಟ್ಟು 18 ಮಕ್ಕಳ ಮನೆ ಕೇಂದ್ರಗಳು ಕಾರ್ಯಾರಂಭಗೊಂಡವು. ಕಾರ್ಯಕ್ರಮದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಸಹ ನಿರ್ದೇಶಕರು ಫಾದರ್ ಆಲ್ಬರ್ಟ್ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಸಂಪನ್ಮೂಲ ವ್ಯಕ್ತಿ ಶ್ರೀ ಶರಣ್ ಕುಮಾರ್ ಭಾಗವಹಿಸಿ ಮಕ್ಕಳ ಮನೆ ಕಾರ್ಯಕ್ರಮದ ಉದ್ದೇಶ ಮತ್ತು ಮಹತ್ವದ ಕುರಿತು ಪೋಷಕರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ತಾಯಂದಿಯರು ತಮ್ಮ ಮಕ್ಕಳೊಂದಿಗೆ ರಿಬ್ಬನ್ ಕತ್ತರಿಸುವ ಮೂಲಕ ಕೇಂದ್ರಗಳನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು ಸೇರಿದಂತೆ 30ಕ್ಕೂ ಹೆಚ್ಚು ತಾಯಂದಿಯರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ನಂದಿಕೂರು ಗ್ರಾಮದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ವತಿಯಿಂದ ಕೈತೋಟ ಕುರಿತು ಜಾಗೃತಿ ಹಮ್ಮಿಕೊಳ್ಳಲಾಯಿತು. ಮಹಿಳಾ ಸಬಲೀಕರಣದ ಕಾರ್ಯಕ್ರಮದ ಸಂಯೋಜಕರು ಶ್ರೀಮತಿ ಇಂದು ಸ್ವಸಹಾಯ ಸಂಘದ ಸದಸ್ಯರಿಗೆ ಮನೆಯ ಆವರಣ ಅಥವಾ ಹೊಲದಲ್ಲಿ ಲಭ್ಯವಿರುವ ಜಾಗದಲ್ಲಿ ತರಕಾರಿ ಬೀಜಗಳನ್ನು ಬಿತ್ತನೆ ಮಾಡಿ ಕೈತೋಟವನ್ನು ಬೆಳೆಸುವ ವಿಧಾನ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ತಾಜಾ ಹಾಗೂ ಪೌಷ್ಟಿಕ ತರಕಾರಿಗಳನ್ನು ಸ್ವತಃ ಬೆಳೆಸಿ ಸೇವಿಸುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದೆಂದು ಸಂಪೂರ್ಣವಾಗಿ ವಿವರಿಸಿದ್ದಾರೆ.
ಜುಲೈ 29ರಂದು ಸೇವಾ ಸಂಗಮ ಸಂಸ್ಥೆ ಕಲಬುರಗಿ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಸಂಯುಕ್ತಾಶ್ರಯದಲ್ಲಿ ಯಡ್ರಾಮಿ ತಾಲೂಕಾ ಮಕ್ಕಳ ಮನೆ ಕೇಂದ್ರಗಳಿಗೆ ಕೇಂದ್ರದ ತಂಡದ ಶ್ರೀ ಶಂಕರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಮೊದಲಿಗೆ ಈಜೇರಿ ಗ್ರಾಮದ ಕ್ರೆಶ್ ಸೆಂಟರ್ಗಳಾದ ಕೇಂದ್ರದ ಸಂಖ್ಯೆ 1, 3 ಮತ್ತು 4ಕ್ಕೆ ಭೇಟಿ ನೀಡಿ ಬಳಿಕ ಸಾತ್ಕೇಡ್ ಗ್ರಾಮದ ಕ್ರೆಶ್ ಕೇಂದ್ರವನ್ನು ಅಥವಾ ಮಕ್ಕಳ ಮನೆಯನ್ನು ಪರಿಶೀಲಿಸಿದ್ದಾರೆ. ಕೇಂದ್ರಗಳ ವ್ಯವಸ್ಥೆ ಮತ್ತು ಮಕ್ಕಳ ಆರೈಕೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರು ಆರೈಕೆದಾರರೊಂದಿಗೆ ಸಂವಾದ ನಡೆಸಿ ಕೇಂದ್ರಗಳ ಮತ್ತಷ್ಟು ಸುಧಾರಣೆಗೆ ಅಗತ್ಯ ಸಲಹೆ ಮತ್ತು ಮಾರ್ಗದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ಸೇವಾ ಸಂಗಮ ಸಂಸ್ಥೆಯ ನಿರ್ದೇಶಕರು ಫಾದರ್ ವಿಕ್ಟರ್ ವಾಸ್, ಸಹ ನಿರ್ದೇಶಕರು ಫಾದರ್ ಆಲ್ಬರ್ಟ್ ಹಾಗೂ ಕಾರ್ಯಕ್ರಮದ ಸಂಯೋಜಕರು ಶ್ರೀ ಚಂದ್ರಕಾಂತ್ ಉಪಸ್ಥಿತರಿದ್ದರು. ತದನಂತರ ಮಧ್ಯಾಹ್ನ ಜೇವರ್ಗಿ ಪಟ್ಟಣದ ಡಾನ್ ಬಾಸ್ಕೋ ಸಂಸ್ಥೆಯಲ್ಲಿ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆ ಹಮ್ಮಿಕೊಳ್ಳಲಾಯಿತು. ಸಭೆಯಲ್ಲಿ ಕಾರ್ಯಕ್ರಮದ ವ್ಯವಸ್ಥಾಪಕರು ಶ್ರೀ ಅರುಣ್ ಕುಮಾರ್ ಇವರು ಪವರ್ ಪಾಯಿಂಟ್ ಪ್ರಸ್ತುತಿಯ ಮೂಲಕ ಕ್ರೆಶ್ ಕಾರ್ಯಕ್ರಮದ ಅಥವಾ ಮಕ್ಕಳ ಮನೆ ಕಾರ್ಯಕ್ರಮದ ಪ್ರಗತಿ ಮತ್ತು ಸಾಧನೆಗಳ ಕುರಿತು ವಿವರಿಸಿದ್ದಾರೆ. ಜುಲೈ 31ರಂದು ಯಡ್ರಾಮಿ ತಾಲೂಕಿನ ಹಂಗರಕ ಗ್ರಾಮದಲ್ಲಿ ಮಕ್ಕಳ ಮನೆ ಕೇಂದ್ರವನ್ನು ಉದ್ಘಾಟಿಸುವ ಮೂಲಕ ತಾಲೂಕಿನಲ್ಲಿ ಒಟ್ಟು 19 ಮಕ್ಕಳ ಮನೆ ಕೇಂದ್ರಗಳು ಕಾರ್ಯಾರಂಭಗೊಂಡವು. ಇದೇ ದಿನ ಕರಿಕೆಹಳ್ಳಿ ಗ್ರಾಮದಲ್ಲಿ ಮಕ್ಕಳ ಮನೆ ಮೊದಲ ಸಮುದಾಯ ಸಭೆ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಸಂಪನ್ಮೂಲ ವ್ಯಕ್ತಿ ಶ್ರೀ ಶರಣ್ ಕುಮಾರ್ ಯೋಜನೆಯ ಉದ್ದೇಶ ಹಾಗೂ ಮಕ್ಕಳ ಮನೆ ಪೌಷ್ಟಿಕತೆ, ಆರೈಕೆ ಮತ್ತು ಸಮಗ್ರ ಬೆಳವಣಿಗೆಯ ಕುರಿತು ಗ್ರಾಮಸ್ಥರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಗ್ರಾಮಸ್ಥರು ಯೋಜನೆಗೆ ಬೆಂಬಲ ವ್ಯಕ್ತಪಡಿಸಿ ಕೇಂದ್ರದ ಆರಂಭಕ್ಕೆ ಸಹಕಾರ ನೀಡುವುದಾಗಿ ತಿಳಿಸಿದರು. ಕಾರ್ಯಕ್ರಮಗಳಲ್ಲಿ ಗ್ರಾಮದ ಮುಖಂಡರು, ತಾಯಂದಿಯರು ಹಾಗೂ ಸೇವಾ ಸಂಗಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.